ಗುಜರಾತ್ನ ಅಹಮದಾಬಾದ್ನಲ್ಲಿರುವಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಂಭವಿಸಿದಂತಹ ವಿಮಾನ ದುರಂತದಲ್ಲಿ 269 ಮಂದಿ ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ. ಇವಾಗ ಪ್ರಾಥಮಿಕ ತನಿಖೆಯನ್ನ ನಡೆಸಿದೆ ಡಿಜಿಸಿಎ, ವರದಿಯನ್ನ ನೀಡಿದೆ. ಈ ಪ್ರಕಾರವಾಗಿ ಯಾವುದೇ ಓವರ್ಲೋಡ್ ಆಗಿಲ್ಲ ಅಂತ ಹೇಳ್ತು. ಮತ್ತೊಂದು ಕಡೆ ಯಾವುದೇ ಹಕ್ಕಿ ಸಹ ಬಡ್ದಿಲ್ಲ ಅಂತ ಸಹ ಡಿಜಿಸಿಎ ತನ್ನ ವರದಿಯನ್ನ ನೀಡಿದೆ. ಇನ್ನು ಮತ್ತಷ್ಟು ತನಿಖೆಯನ್ನ ಮುಂದುವರಿಸಿದೆ. ಇನ್ನು ಈ ಮಧ್ಯದಲ್ಲೇ ಬ್ಲ್ಯಾಕ್ ಬಾಕ್ಸ್ ಅಂದ್ರೆ ಹೇಗಾಯ್ತು ಈ ಘಟನೆ ಅನ್ನೋದರ ವಿವರಣೆಯನ್ನ ಕೊಡುವಂತಹ ಈ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ ಅಂತಾನು ನಿನ್ನೆ ತಿಳಿಸಿದ್ರು. ನಿನ್ನೆ ಅದು ಪತ್ತೆಯಾಗಿದೆ. ಈಗ ತನಿಖೆ ಚುರುಕುಗೊಂಡಿದ್ದು ಎಕ್ಸಾಕ್ಟ್ ರೀಸನ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಈ ಬ್ಲ್ಯಾಕ್ ಬಾಕ್ಸ್ ನಿಂದ ಏನೇನು ಪ್ರಯೋಜನಗಳು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಬ್ಲ್ಯಾಕ್ ಬಾಕ್ಸ್ನಲ್ಲಿ FDR, CVR ಅನ್ನೋ ಎರಡು ಘಟಕ ಇರುತ್ತೆ. FDR ಅಂದರೆ ಫ್ಲೈಟ್ ಡೇಟಾ ರೆಕಾರ್ಡರ್, ಇನ್ನು CVR ಅಂದರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಈ ಎರಡು ಘಟಕಗಳು ಇರುತ್ತೆ. FDR ಏನು ಮಾಡುತ್ತೆ ಅಂತ ನೋಡೋದಾದ್ರೆ ವಿಮಾನದ ವೇಗ, ಎತ್ತರ, ಇಂಜಿನ್ ಕಾರ್ಯಕ್ಷಮತೆ ಹೇಗಿದೆ, ಸಂಚಾರದ ವಿವರಣೆಯನ್ನ ಕಂಪ್ಲೀಟ್ ಆಗಿ ಈ FDRನಲ್ಲಿ ರೆಕಾರ್ಡ್ ಆಗಿರುತ್ತೆ. ಹೀಗಾಗಿ ಬ್ಲ್ಯಾಕ್ ಬಾಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಾದ್ರೂ ಈ ರೀತಿಯ ಒಂದು ಏರ್ ಕ್ರಾಶ್ ಆದಾಗ ಈ FDR ಮೂಲಕ ವಿಮಾನದ ವೇಗ ಹೇಗಿತ್ತು, ಎತ್ತರ, ಇಂಜಿನ್ ಕಾರ್ಯಕ್ಷಮತೆ ಹೇಗಿತ್ತು ಅನ್ನೋದನ್ನ ಡೀಟೇಲ್ಸ್ನ ಪಡಿಬಹುದು. ಇನ್ನು CVR ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್, ಪೈಲಟ್ಗಳ ಸಂಭಾಷಣೆ, ಫ್ಲೈಟ್ ಡೆಕ್ನಲ್ಲಿ ಶಬ್ದಗಳ ರೆಕಾರ್ಡ್ ಇದರಲ್ಲಿ ಆಗಿರುತ್ತೆ. ಹೀಗಾಗಿ ಈ ಬ್ಲ್ಯಾಕ್ ಬಾಕ್ಸ್ ತನಿಖೆಗೆ ತುಂಬಾ ಇಂಪಾರ್ಟೆಂಟ್. CVR ಮೂಲಕ ಅವ್ರು ಏನು ಮಾತಾಡಿದ್ರು ಲಾಸ್ಟ್ ಮೂಮೆಂಟ್ನಲ್ಲಿ ಅನ್ನೋದನ್ನ ಪತ್ತೆ ಮಾಡಬಹುದು. ಇನ್ನು 25 ಗಂಟೆಗಳ ಹಾರಾಟ ಡೇಟಾ, 2 ಗಂಟೆಗಳಷ್ಟು ವಾಯ್ಸ್ ರೆಕಾರ್ಡ್ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಶೇಖರಣೆ ಆಗಿರುತ್ತೆ. ಹೀಗಾಗಿ ಬ್ಲ್ಯಾಕ್ ಬಾಕ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಬ್ಲ್ಯಾಕ್ ಬಾಕ್ಸ್ನಿಂದ ಈ ರೀತಿಯ ಒಂದಷ್ಟು ಡೇಟಾಗಳನ್ನು ರಿಕವರಿ ಮಾಡಿಕೊಳ್ಳಬಹುದು. 25 ಗಂಟೆಗಳ ಹಾರಾಟದ ಡೇಟಾ ಇರುತ್ತೆ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ, 2 ಗಂಟೆಗಳಷ್ಟು ವಾಯ್ಸ್ ರೆಕಾರ್ಡ್ ಸಹ ಆಗಿರುತ್ತೆ. FDR ಫ್ಲೈಟ್ ಡೇಟಾ ರೆಕಾರ್ಡರ್ ಹಾಗೂ CVR ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್, DVR ಡೇಟಾ ಹಾಗೂ ರೆಕಾರ್ಡರ್ ಸಹ ಅದರಲ್ಲಿ ಇರುತ್ತೆ. ಹೀಗಾಗಿ ಈ ಬ್ಲ್ಯಾಕ್ ಬಾಕ್ಸ್ನ ತನಿಖೆಗೆ ಸಾಕಷ್ಟು ಸಹಕಾರಿಯಾಗುತ್ತೆ. ಎಕ್ಸಾಕ್ಟ್ ಆಗಿ ಏನಾಯ್ತು ಫ್ಲೈಟ್ನಲ್ಲಿ, ಆ ಮೊಮೆಂಟ್ನಲ್ಲಿ, ಆ 40 ಸೆಕೆಂಡ್ನಲ್ಲಿ ಈ ವಿಮಾನ ದುರಂತ ಸಂಭವಿಸ್ತಲ್ಲ, ಈ ವೇಳೆ ಪೈಲಟ್ ಲಾಸ್ಟ್ ಮೊಮೆಂಟ್ನಲ್ಲಿ ಏನು ಇಂಟರಾಕ್ಷನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದು ಸಹ ಇದರಲ್ಲಿ ತಿಳಿಯುತ್ತೆ.